ನಮಸ್ಕಾರ. ನಾನಿವತ್ತು ಜಿಯಾಗ್ರಫಿಕಲ್ ಇಂಡಿಕೇಶನ್ ಪ್ರಾಡಕ್ಟ್ಸ್ ಅಂತೇಳಿ ಭೌಗೋಳಿಕ ಚಿಹ್ನೆಯ ವಸ್ತುಗಳು ಅಂತ ಹೇಳ್ಬಿಟ್ಟು GI ಟ್ಯಾಗ್ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ. ಜಗತ್ತಿನಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ. ಅದರಲ್ಲೂ ಕೂಡ ಭಾರತದಲ್ಲಿ ಹೆಚ್ಚು ಪ್ರತಿಭಾವಂತರಿದ್ದಾರೆ. ಇದಕ್ಕೆ ಉದಾಹರಣೆ ಅಮೆರಿಕಾದ ನಾಸಾದಲ್ಲಿ 40ರಿಂದ 50ರಷ್ಟು ವಿಜ್ಞಾನಿಗಳು ಭಾರತದ ಮೂಲದವರು ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ಎಷ್ಟೋ ಸಾರಿ ನಾವು ಪ್ರತಿಭಾವಂತರನ್ನು ಗುರುತಿಸೋದಿಲ್ಲ, ಹಾಗಾಗಿ ಅವರ ಪ್ರತಿಭೆಗಳು ನಂದಿ ಹೋಗ್ತವೆ. ಅದೇ ರೀತಿ ಈ ಒಂದು ಉತ್ಪಾದನಾ ಕ್ಷೇತ್ರದಲ್ಲಿ ಪ್ರತಿಭಾವಂತರಿದ್ದಾರೆ. ಪ್ರಕೃತಿ ದತ್ತವಾಗಿ ಅದ ವರಪ್ರಸಾದದಿಂದ ಭಾರತದ ಹಲವಾರು ಸ್ಥಳಗಳಲ್ಲಿ ಪ್ರದೇಶಗಳಲ್ಲಿ ಪ್ರತಿಭಾವಂತ ಕರಕುಶಲಕರ್ಮಿಗಳಿದ್ದಾರೆ. ಅವರು ವಿಶಿಷ್ಟವಾದಂತಹ ಜನಪ್ರಿಯವಾದ ವಸ್ತುಗಳನ್ನು ಉತ್ಪಾದಿಸ್ತಾರೆ. ಅಂಥ ವಸ್ತುಗಳನ್ನು ಬೇರೆ ಯಾರೂ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಬೇರೆ ಸ್ಥಳಗಳಲ್ಲಿ. ಅಂತಹ ವಸ್ತುಗಳನ್ನು ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿ ಅವುಗಳಿಗೆ ಒಂದು ಭೌಗೋಳಿಕ ಚಿಹ್ನೆಗಳು ಅಂತ ಕೊಡುತ್ತೆ. ಇದನ್ನು ನಾವು ಜಿಯಾಗ್ರಫಿಕಲ್ ಇಂಡಿಕೇಶನ್ ಪ್ರಾಡಕ್ಟ್ಸ್, ಭೌಗೋಳಿಕ ಚಿಹ್ನೆಯ ವಸ್ತುಗಳು ಅಂತ ಹೇಳ್ತೀವಿ. ಈ ಟ್ಯಾಗ್ ಕೊಟ್ಟ ತಕ್ಷಣ ಈ ವಸ್ತುಗಳಿಗೆ ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗು ಹೆಚ್ಚಾಗ್ತಾ ಹೋಗುತ್ತೆ ಸ್ವದೇಶದಲ್ಲಿ ಮತ್ತು ವಿದೇಶಗಳಲ್ಲಿ. ಇದರಿಂದ ದೇಶಕ್ಕೆ ವಿದೇಶಿ ವಿನಿಮಯ, ವಿದೇಶಿ ವ್ಯಾಪಾರದಿಂದ ಬರುತ್ತೆ. ಇದನ್ನು ನಾವು ಭೌಗೋಳಿಕ ಚಿಹ್ನೆಯ ವಸ್ತುಗಳು GI ಟ್ಯಾಗ್ಸ್ ಅಂತ ಕರಿತೀವಿ. ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಈ ಭೌಗೋಳಿಕ ಚಿಹ್ನೆಯ ವಸ್ತುಗಳಿವೆ. ಉದಾಹರಣೆಗೆ ಕೊಲಂಬಿಯಾದ ಕಾಫಿ, ಸ್ಕಾಟ್ಲ್ಯಾಂಡಿನ ವಿಸ್ಕಿ, ಹಿದೋ ಪೊಟ್ಯಾಟೊ ಆಫ್ USA, ಆರ್ಚೀಸ್ ಆಫ್ ಫ್ರಾನ್ಸ್, ಆರ್ಚೀಸ್ ಆಫ್ ಗ್ರೀಸ್. ಈಗ ಹಲವಾರು ದೇಶಗಳಲ್ಲಿ ಹೆಸರಾಂತ ಭೌಗೋಳಿಕ ಚಿಹ್ನೆಯ ವಸ್ತುಗಳಿವೆ. ನಮ್ಮ ಭಾರತಕ್ಕೆ ಬಂದರೆ ಭಾರತದಲ್ಲಿ ಡಾರ್ಜಿಲಿಂಗ್ ಟೀ, ಉತ್ತರ ಭಾರತದ ಅನೇಕ ರಾಜ್ಯಗಳ ಈ ಬಾಸುಮತಿ ಹಕ್ಕಿ, ಬನಾರಸ್ ಸ್ಯಾರಿ, ಲಕ್ನೋದ ಚಿಕನ್ ಕಾಟನ್, ಮೈಸೂರಿನ ಸಿಲ್ಕ್ ಸ್ಯಾರಿ, ಮೈಸೂರಿನ ವೀಳ್ಯದೆಲೆ, ನಂಜನಗೂಡಿನ ಬನಾನಾ, ಮತ್ತು ಈ ಕೂರ್ಗ್ನ ಕಿತ್ತಲೆ, ಕಾಶ್ಮೀರದ ಕೇಸರಿ, ನಾಸಿಕ್ನ ಗ್ರೇಪ್ಸ್, ಒಡಿಸ್ಸಾದ ರಸಗುಲ್ಲ, ಮಧುಬನಿಯ ಪೇಂಟಿಂಗ್ಸ್, ಗುಲ್ಬರ್ಗದ ತೊಗರಿಬೇಳೆ ತೋರ್ದಲ್, ಕೊಲ್ಲಾಪುರದ ಚಪ್ಪಲ್ಸ್, ಮಾರ್ಕನ್ ಮಾರ್ಬಲ್ಸ್, ಕಂಚೀವರಂ ಸಿಲ್ಕ್, ಇನ್ನೂ ಮುಂತಾದವು ಭಾರತದಲ್ಲಿರತಕ್ಕಂತಹ ಪ್ರಸಿದ್ಧ ಒಂದು ಭೌಗೋಳಿಕ ಒಂದು ಚಿಹ್ನೆ ಪಡೆದಂಥ ವಸ್ತುಗಳಾಗಿವೆ. WTO ವಿಶ್ವ ವ್ಯಾಪಾರ ಸಂಘಟನೆಯ ಆರ್ಟಿಕಲ್ 22(1) ಪ್ರಕಾರ ಈ ಒಂದು ಭೌಗೋಳಿಕ ಚಿಹ್ನೆಯ ವಸ್ತುಗಳನ್ನು ಭೌತಿಕ ಆಸ್ತಿಕ ಅಡಿನಲ್ಲಿ ಸೇರಿಸಲಾಗಿದೆ. ಯಾವುದು ಭೌತಿಕ ಆಸ್ತಿಗಳಿಗೆ ಉದಾಹರಣೆ ಪೇಟೆಂಟ್ ರೈಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ ಇದೆಯಲ್ಲ, ಅದೇ ರೀತಿ ಈ ವಿಶಿಷ್ಟ ವಸ್ತುಗಳನ್ನು ಉತ್ಪಾದನೆ ಮಾಡೋ ಉತ್ಪಾದಕರಿಗೆ ಈ GI ಟ್ಯಾಗ್ ಕೊಟ್ಟು ಅವುಗಳಿಗೆ ಬ್ರ್ಯಾಂಡಿಂಗ್ ಕೊಟ್ಟು ಅವುಗಳ ಬೆಲೆ ಮಾರುಕಟ್ಟೆ ಸ್ವದೇಶದಲ್ಲಿ ವಿದೇಶದಲ್ಲಿ ಹೆಚ್ಚಾಗುವಂತೆ ಮಾಡುತ್ತೆ. ಇಂಥ ವಸ್ತುಗಳನ್ನು ಬೇರೆ ಉತ್ಪಾದಕರು ಈ GI ಟ್ಯಾಗ್ ಬಿಟ್ಟ ಉತ್ಪಾದಕರು ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಮಾಡಿದರೆ ಅದು ಶಿಕ್ಷಾರ್ಹ ಅಂತ ಹೇಳುತ್ತೆ, ಅದಂತ ಹೇಳ್ತಾರೆ. ಇದು ಪನಿಷಬಲ್ ಅಂತ ಆ್ಯಸ್ ಪರ್ WTO ಆರ್ಟಿಕಲ್. ಈ ಭೌಗೋಳಿಕ ವಸ್ತುಗಳ ಚಿಹ್ನೆಗಳಿಗೆ ವಸ್ತುಗಳಿಗೆ ಭೌಗೋಳಿಕ ಚಿಹ್ನೆಯ ವಸ್ತುಗಳು ಹೆಚ್ಚು ಮಹತ್ವವನ್ನು ಪಡ್ಕೊಂಡವು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ. MSME ಇವತ್ತು ನಾವೇನು ಅಭಿವೃದ್ಧಿ ಪಡಿಸ್ತಾ ಇದೀವೋ, ಮೈಕ್ರೋ ಆ್ಯಂಡ್ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್, ಅದರಲ್ಲೂ ಕೂಡ ಕರಕುಶಲ ಕೈಗಾರಿಕೆಗಳು ಹೆಚ್ಚು ಮಹತ್ವವನ್ನು ಪಡೆ. ಯಾಕೆ ಅಂತಂದರೆ ಈ GI ಟ್ಯಾಗ್ ಇರೋ ವಸ್ತುಗಳನ್ನು ನೋಡಿದರೆ, ಟ್ಯಾಗ್ ಇದ್ದರೆ ಅದು ಎಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ನಾವು GI ಟ್ಯಾಗ್ ಮೂಲಕ ಕಂಡುಹಿಡಿಬೋದು, ಭೌಗೋಳಿಕ ಚಿಹ್ನೆಯ ಮೂಲಕ. ಎರಡನೇದು, ಈ ಸರ್ಕಾರ ಇವುಗಳಿಗೆ ನೋಂದಣಿ ಮಾಡಿ ಟ್ಯಾಗ್ ಕೊಡೋದ್ರಿಂದ ಯಾವ ಪ್ರಾಚೀನ ಕಾಲದ ನಮ್ಮ ಗತಕಾಲದ ವೈಭವ, ಸಂಸ್ಕೃತಿಯ ವೈಭವದ, ಪರಂಪರೆಯ, ಸಂಪ್ರದಾಯದ ಬುದ್ಧಿವಂತಿಕೆ, ಕೌಶಲ್ಯಗಳನ್ನು ನಾವು ರಕ್ಷಣೆ ಮಾಡ್ಬೋದು. ಮೂರನೇದಾಗಿ, ನಿಜವಾದ ಉತ್ಪಾದಕರು, ಇಂತಹ ಅಪ್ರತಿಭಾ ಉತ್ಪಾದಕರು ಮಾಡತಕ್ಕಂಥ ಜನಪ್ರಿಯ ವಸ್ತುಗಳ ಉತ್ಪಾದಕರು ಯಾರು, ಅವುಗಳಿಗೆ ರಕ್ಷಣೆ ಸಿಗುತ್ತೆ. ಎಲ್ಲ ಉತ್ಪಾದಕರು ಇರ್ತಾರೆ, ಈ ಒಂದು ವಿಶಿಷ್ಟ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ರಕ್ಷಣೆ ಕೊಡ್ಬೋದು. ಅನುಭೋಗಿಗಳಿಗೆ ಬ್ರ್ಯಾಂಡ್ ವಸ್ತುಗಳನ್ನು, GI ಬ್ರ್ಯಾಂಡ್ ಟ್ಯಾಗ್ ವಸ್ತುಗಳನ್ನು ಪಡೆಯೋದ್ರಿಂದ ಯಾವಾಗಲೂ ಕೂಡ ಗುಣಮಟ್ಟ ಹೆಚ್ಚಾಗಿರುತ್ತೆ ಸ್ವದೇಶದಲ್ಲಿ ವಿದೇಶದಲ್ಲಿ. ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ, ಯಾಕೆ ಅಂತಂದರೆ ಗ್ರಾಮೀಣ ಪ್ರದೇಶದ ಜಿಲ್ಲಾ ಮಟ್ಟ, ತಾಲೂಕು, ಹಳ್ಳಿ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು, ಗುರುತಿಸಿ ಮಾಡೋದ್ರಿಂದ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ಪಾದನೆ ಹೆಚ್ಚಾಗುತ್ತೆ, ಕರಕುಶಲ ಕೈಗಾರಿಕೆಗಳಿಂದ ಮತ್ತು ಅಲ್ಲಿ ಉದ್ಯೋಗ ಸಿಗುತ್ತೆ, ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ
ಇವುಗಳು ಬ್ರ್ಯಾಂಡಾಗಿ ಮಾರ್ಪಾಡು ಮಾಡೋದ್ರಿಂದ ಈ ವಸ್ತುಗಳು ಬ್ರ್ಯಾಂಡ್ ಆಗ್ತವೆ, ಅವುಗಳಿಗೆ ಮಾರುಕಟ್ಟೆ ಹೆಚ್ಚಾಗ್ತಾ ಹೋಗುತ್ತೆ, ಇದಾಗ್ತದೆ. ಇದು ಹೇಗೆ ಬೆಲೆ ಮತ್ತು ಮಾರುಕಟ್ಟೆ ಹೆಚ್ಚಾಗುತ್ತೆ ಎಂಬುದನ್ನು ಒಂದು ಉದಾಹರಣೆ ಕೊಡ್ಬೋದು. ತಮಿಳುನಾಡಿನ ಒಂದು ಪೀನಟ್ ಕ್ಯಾಂಡಿ ವಸ್ತು ಅದು GI ಟ್ಯಾಗ್ ಪಡೆದಿದೆ. ಆ GI ಟ್ಯಾಗ್ ಈ ಒಂದು ಪಡೆಯೋದಕ್ಕಿಂತ ಮುಂಚೆ, ಭೌಗೋಳಿಕ ಚಿಹ್ನೆ ಪಡೆಯೋದಕ್ಕಿಂತ ಮುಂಚೆ ಅದು ವಾರ್ಷಿಕವಾಗಿ 75 ಲಕ್ಷ ವ್ಯಾಪಾರ ಮಾಡ್ತಿತ್ತು. ಆದರೆ GI ಪಡೆದ ನಂತರ ಅದು 1919-20ರಲ್ಲಿ, ಈಗ 24-25ರಲ್ಲಿ 75 ಲಕ್ಷ ವ್ಯಾಪಾರ 24-25 ಸಾಲಿನಲ್ಲಿ ಈ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೊಟ್ಟ ನಂತರ ಅದರ ವ್ಯಾಪಾರ ಸುಮಾರು ಈ 2.5 ಕೋಟಿಗಿಂತಲೂ ಕೂಡ ಜಾಸ್ತಿ ಆಗಿದೆ. ಅಂದರೆ ಏನಪ್ಪ ತೋರಿಸುತ್ತೆ ಅಂದರೆ ಇದನ್ನು ಹೆಚ್ಚಾಗ್ತದೆ. ಅಂದರೆ ಟ್ಯಾಗ್ಗಳು ವಸ್ತುಗಳಿಗೆ ಹೆಚ್ಚು ಭೌಗೋಳಿಕ ಚಿಹ್ನೆಯ ವಸ್ತುಗಳನ್ನು ಮಾಡೋದ್ರಿಂದ, ದೇಶದಲ್ಲಿ ಕೊಡೋದ್ರಿಂದ ಅವುಗಳು ಸ್ವದೇಶದಲ್ಲಿ ಮಾರುಕಟ್ಟೆ ಸಿಕ್ಕಿ ಅವುಗಳಿಗೆ ಬ್ರ್ಯಾಂಡ್ ಆಗ್ತವೆ. ಮುಂಬೈನ ಬೇಸಿದ ಒಂದು ನಬಾರ್ಡ್ ಅಧ್ಯಯನ ಮಾಡಿದೆ. ಸಂಶೋಧನೆಯ ಅಂಶಗಳ ಪ್ರಕಾರ ಕರಕುಶಲಗಾರರ ವರಮಾನ 20% ಈ ಟ್ಯಾಗ್ಗಳು ಪಡೆದ ನಂತರ, GI ಟ್ಯಾಗ್ ಪಡೆದ 70% ಹೆಚ್ಚಾಗಿದೆ. ಮತ್ತು ಅವರ ವ್ಯಾಪಾರ, ಕರಕುಶಲಕಾರರು, ಕೃಷಿಕರು, ಕೈಗಾರಿಕೆ, ಸಣ್ಣ ಕೈಗಾರಿಕೆ ಹಾಗೂ ಆಹಾರ ವಸ್ತುಗಳ ವ್ಯಾಪಾರ 75% ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ ಈ ಟ್ಯಾಗ್ಗಳನ್ನು ಕೃಷಿ ವಸ್ತುಗಳಿಗೆ ಕೊಡ್ತಾರೆ, ಕರಕುಶಲ ವಸ್ತುಗಳು, ಸಣ್ಣ ಉದ್ಯಮಗಳು, ತಯಾರಿಕಾಗಳು ಕೊಡ್ತಾರೆ, ಮತ್ತು ಪ್ರಕೃತಿದತ್ತವಾದ ವಸ್ತುಗಳಿಗೂ ಕೊಡ್ತಾರೆ. ಇವುಗಳ ನೋಂದಣಿ ಮಾಡಬೇಕು. ಎಷ್ಟೋ ಬೇಕಾದಷ್ಟು ನೋಂದಣಿ. ಉದಾಹರಣೆ, ಚೀನಾದಲ್ಲಿ 9,185, ಜರ್ಮನಿಲಿ 7,586, ಹಂಗೇರಿಯಲ್ಲಿ 7,290, ಭಾರತದಲ್ಲಿ ಮಾತ್ರ ಕಡಿಮೆ 605 ವಸ್ತುಗಳಿಗೆ ಈ ಭೌಗೋಳಿಕ ಚಿಹ್ನೆಯ ವಸ್ತುಗಳಾಗಿ ಚಿಹ್ನೆನ GI ಟ್ಯಾಗ್ ಕೊಡಲಾಗಿದೆ. ಭಾರತದಲ್ಲಿ ಸುಮಾರು 342 ಕರಕುಶಲ ವಸ್ತುಗಳಿಗೆ, 197 ಕೃಷಿ ವಸ್ತುಗಳಿಗೆ, 18 ಸಣ್ಣ ಉದ್ಯಮಗಳಿಗೆ, 45 ಆಹಾರ ವಸ್ತುಗಳಿಗೆ ಕೊಟ್ಟಿದ್ದಾರೆ. ಸಾಲದು ಭಾರತದಲ್ಲಿ ಇವುಗಳನ್ನು ಗುರುತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಯಾಕೆಂದರೆ ಇದಕ್ಕೆ ಕಾರಣಗಳಿದೆ, ಸಮಸ್ಯೆಗಳಿವೆ, ಎದುರಿಸ್ತಾ ಇದ್ದೇವೆ ಈ GI ಟ್ಯಾಗ್ ಸಂಬಂಧಪಟ್ಟಂತೆ. 1999ರಲ್ಲಿ GI ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಗೂಡ್ಸ್ಗೆ ಆ್ಯಕ್ಟ್ ತಂದರು. ಇದು ಈ ಒಂದು ಕರಕುಶಲ ಉತ್ಪಾದಕರು, ನಿಜವಾದ ಉತ್ಪಾದಕರು ಯಾರು ಎಂಬುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿಲ್ಲ. ಮತ್ತು ಇವುಗಳಿಗೆ ನೋಂದಣಿ ಮಾಡುವಾಗ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ಕೆಲವು ಡೋಕಾರು ತಂದು ಮಧ್ಯವರ್ತಿಗಳನ್ನು ನೋಂದಣಿ ಮಾಡಿ ಅಂತ ಹೇಳ್ತಾರೆ. ಮಧ್ಯವರ್ತಿಗಳು ಮಿಸ್ಲೀಡ್ ಮಾಡ್ತಾರೆ. ಮತ್ತು ಇವುಗಳಿಗೆ ಇಲ್ಲಿವರೆಗೂ ಕೂಡ 2 ದಶಕಗಳು ಕಳೆದಿದೆ ಈ GI ಟ್ಯಾಗ್ ಪದ್ಧತಿ ಬಂದು. ಸುಮಾರು ಪಬ್ಲಿಸಿಟಿ ಸಿಕ್ಕಿಲ್ಲ, ಹೆಚ್ಚು ಆರ್ಟಿಕಲ್ ಬಂದಿಲ್ಲ. TV ಮಾಧ್ಯಮಗಳಲ್ಲಿ, ಪ್ರಸಾರ ಮಾಧ್ಯಮಗಳಲ್ಲಿ ಮಾಹಿತಿ, ಪಬ್ಲಿಸಿಟಿ ಅಂತ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾರೆ. ಇದು ಅಲ್ಲದೆ ಭಾರತದಲ್ಲಿ 146 ಮಾತ್ರ ನೋಂದಣಿ ಆಗ್ತಾಯಿದೆ ಇಂಥ ವಸ್ತುಗಳು, ಅಂದರೆ GI ಭೌಗೋಳಿಕ ಚಿಹ್ನೆ ಪಡೆದಂಥ ವಸ್ತುಗಳು. ಈ ನೋಂದಣಿ ವಿಧಾನ ಗೌರ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯನ್ನು ಮಾಡುತ್ತೆ. ಆದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ನೋಂದಣಿ ವಿಧಾನ ಸರಳ ಮಾಡಬೇಕು. ಇವುಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಕರಕುಶಲ ಕೈಗಾರಿಕೆಗಳಿಗೆ ಒಂದು ಏನು MSME ಈ ಥರದ ವಸ್ತುಗಳಿದಾವಲ್ಲ, GI ಟ್ಯಾಗ್ಗಳಿಗೆ ಹೆಚ್ಚು ಇದು ಮಾಡಿಕೊಳ್ಳಿ ಅನ್ನೋದಕ್ಕೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳು ರೈಟ್ಸನ್ನು ಪಡೆಯೋದಕ್ಕೆ WTO ಘರ್ಷಣೆಗಳಾಗ್ತದೆ. ಉದಾಹರಣೆಗೆ ಬಾಸುಮತಿ ಅಕ್ಕಿ ಬಗ್ಗೆ ಭಾರತದಲ್ಲಿದೆ, ಬೇರೆ ದೇಶಗಳು ಕೂಡ ಅದನ್ನು ರಿಟ್ ಫೈಲ್ ಮಾಡಿದ್ವು. ಆದರೆ ನಮಗೆ ಹಕ್ಕು ಬಂತು, ಅದು ಬೇರೆ ವಿಚಾರ. ಅಂದರೆ ಅಂತಾರಾಷ್ಟ್ರೀಯ ಘರ್ಷಣೆಗಳಿತ್ತು. ಮತ್ತು ಈ ಒಂದು ಬೇರೆ ಉತ್ಪಾದಕರನ್ನು ನೋಡಿಕೊಳ್ಳೋ ಥರ ಇಂಡಿಯಾದಲ್ಲಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಈ GI ಟ್ಯಾಗನ್ನು, ಭೌಗೋಳಿಕ ಚಿಹ್ನೆಗಳ ವಸ್ತುಗಳ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸಂಸ್ಥೆ, ಬೃಹತ್ ಸಂಸ್ಥೆ ಇಲ್ಲ. ಇದು ಸಮಸ್ಯೆಗಳು. ಆದರೆ ಇವುಗಳು ನಾವು ಸ್ವದೇಶಿ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಈ ಒಂದು GI ಟ್ಯಾಗ್ಗಳು ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಪಡ್ಕೋಬೇಕು ಅಂದರೆ ಅವುಗಳ ನೋಂದಣಿಯನ್ನು ಹೆಚ್ಚಿಸಬೇಕಾಗತ್ತೆ. ನಿಜವಾದ ಉತ್ಪಾದಕರು ಯಾರು, ಈ ವಸ್ತುಗಳನ್ನು ಕರಕುಶಲ ಉತ್ಪಾದನೆ ನಿಜವಾದವ್ರು ಯಾರು ಅದನ್ನು ಕಂಡುಹಿಡಿಬೇಕು ಕರೆಕ್ಟಾಗಿ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು, ಡಿಜಿಟಲೈಸ್ ಮಾಡಬೇಕು ಇದು ಪ್ರೋಸೆಸ್ಸನ್ನು, ನೋಂದಣಿ ಪ್ರೋಸೆಸ್ಸನ್ನು, ತಂತ್ರಜ್ಞಾನ, ಉತ್ತಮ ಕೌಶಲ್ಯ ಜ್ಞಾನಕ್ಕೆ. ಮತ್ತು ಈ ಒಂದು ಏನು ವಿಶಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಈ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರಲ್ಲ, GI ಭೌಗೋಳಿಕ ಚಿಹ್ನೆಯ ವಸ್ತುಗಳನ್ನು ಒಂದು ಎಕ್ಸಿಬಿಷನ್ ಏರ್ಪಡಿಸಬೇಕು ಜಿಲ್ಲಾವಾರು. ಅದು ಬಹಳ ಕೆಳಮಟ್ಟದಲ್ಲಿ. ಮತ್ತು ಕೆಳಮಟ್ಟದಲ್ಲಿ ಕೂಡ ಅವರಿಗೆ ನೋಂದಣಿ ಆಗುವಂತೆ ಮಾಡಬೇಕು. ಒಂದು ಜಿಲ್ಲೆಯಲ್ಲಿ ಒಂದು ವಸ್ತುವಿಗೆ GI ಟ್ಯಾಗ್ ಕೊಡೋದು ಬಹಳ ಉತ್ತಮ. ಅದನ್ನು ಆಯಾ ಜಿಲ್ಲಾ ಅಧಿಕಾರಿಗಳು ಹೆಚ್ಚಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಕ್ರಮ ಕೊಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಮತ್ತು ಇವು ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಮಾಡ್ತವೆ. ಗ್ರಾಮೀಣ ಮಾರುಕಟ್ಟೆಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕು, ಅಲ್ಲಿ ಸಂಶೋಧನೆ ಆಗಬೇಕು ಈ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನೊಂದೇನಪ್ಪ ಅಂದರೆ ಕನ್ಸ್ಯೂಮರ್ನ ಭರವಸೆಯನ್ನು ಉಳಿಸಿಕೊಳ್ತಕ್ಕ, ಗುಣಮಟ್ಟ ಕಾಪಾಡಿಕೊಳ್ಳೋಕ್ಕೆ ಮಾಡಬೇಕು. ಮತ್ತು ಬ್ರ್ಯಾಂಡಿಂಗ್, ಈ GI ವಸ್ತುಗಳ ಬ್ರ್ಯಾಂಡಿಂಗ್ ಹೆಚ್ಚಾಗಬೇಕು. ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಹೆಚ್ಚಾಗಬೇಕು. ಆಗ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಿ ದೇಶಕ್ಕೆ ಬರುತ್ತೆ
ಮತ್ತು ಲೀಗಲ್ ಸೆಲ್ಲನ್ನು ತೆಗೆದುಕೊಳ್ಳೋದು, ಕಾನೂನುಬದ್ಧ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರ ವ್ಯತ್ಯಾಸಗಳಾದರೆ ಈಗ ಅದು ಉತ್ಪಾದಕರು ಕಂಡುಹಿಡಿಯೋದಕ್ಕೆ ಈ GI ಟ್ಯಾಗ್ನ ಜಗಳಗಳಾದರೂ ತೀರ್ಮಾನ ಮಾಡೋದಕ್ಕೆ ಮೇಲ್ವಿಚಾರಣಾ ಸಂಸ್ಥೆ ಬೇಕು. ಎಷ್ಟು ಪ್ರಗತಿಯಾಗಿದೆ ಜಿಲ್ಲಾವಾರು ದೇಶಾದ್ಯಂತ ಅಂತ. ಇದಲ್ಲದೆ GI ಪಾಲಿಸಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು. ಇದು ಒಂದು ನಮ್ಮ ದೇಶದ ಒಂದು ಪ್ರಸಿದ್ಧ ಇತಿಹಾಸಕಾರರು ಹೇಳ್ತಾರೆ ಸಿವೆಲ್ ಅಂತ ಹೇಳಿ. ಯಾಕೆಂದರೆ ನಾವು ಇವುಗಳನ್ನು ಕಂಡುಹಿಡಿಬೇಕು, ಐಡೆಂಟಿಫೈ ಮಾಡಬೇಕು, ಎಲ್ಲಿವೆ, ಜಿಲ್ಲೆಯಲ್ಲಿ ಎಷ್ಟೆಷ್ಟಿವೆ, ಯಾವ ತಾಲೂಕಲ್ಲಿವೆ. ಸಿವೆಲ್ ಎಂಬ ಇತಿಹಾಸಕಾರರು ಮರೆತು ಹೋದ ಭವ್ಯ ಸಾಮ್ರಾಜ್ಯ ಅಂತ ಒಂದು ಇತಿಹಾಸಕಾರ ಪುಸ್ತಕ ಬರೆದಾರೆ. ಅದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಬರೆದಾರೆ. ನಮ್ಮ ದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ನಮ್ಮ ದೇಶದವ್ರಿಗೆ ಗೊತ್ತಿರಲಿಲ್ಲ, ಆದರೆ ಸಿವೆಲ್ ಅವರು ಈ ಗ್ರಂಥ ಬರೆದ ನಂತರ ಹೇಳಿದರು ಇಲ್ಲಿ ಒಂದು ಭವ್ಯ ಈ ವಿಜಯನಗರ ಹಿಂದೂ ಸಾಮ್ರಾಜ್ಯ ಇತ್ತು ಅಂತ ಹೇಳಿಬಿಟ್ಟು. ಆಗ ನೋಡ್ಕೊತಾರೆ, ಅಯ್ಯೋ ಇದು ನಮ್ಮದಾ ಅಂತಂದರೆ ನಮ್ಮಲ್ಲಿ ಪ್ರತಿಭಾವಂತರನ್ನು ಗುರುತಿಸಬೇಕು, ಉತ್ಪಾದಕರನ್ನ ಕರಕುಶಲ ಕೈಗಾರಿಕೆಯಲ್ಲಿ ಅವರಿಗೆ ಈಗ ಭೌಗೋಳಿಕ ಒಂದು ಟ್ಯಾಗನ್ನು, ಇಂಡಿಕೇಟರ್ ಟ್ಯಾಗನ್ನು ಕೊಡಬೇಕು. ಇದರ ಪ್ರಮಾಣ ನಮ್ಮಲ್ಲಿ 605 ಇದೆ. ವಿದೇಶಗಳಿಗೆ ಚೀನಾ ಹೋಲಿಸಿದರೆ 10,000 ಇದೆ. ನಮ್ಮಲ್ಲಿಯೂ ಕೂಡ ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಿಜವಾದಂಥ ಕರಕುಶಲ ಉತ್ಪಾದಕರಿಗೆ ಟ್ಯಾಗ್ ಕೊಟ್ಟು ಅವರಿಗೆ ಬ್ರ್ಯಾಂಡಿಂಗ್ ಸಿಗಬೇಕು, ವಿದೇಶಗಳಲ್ಲಿ ವಸ್ತುಗಳು ಹೆಚ್ಚಾಗಬೇಕು. ಹಾಗಾಗೋದ್ರಿಂದ ಬಹಳ ಒಂದು ನಮ್ಮ ದೇಶದ ಸ್ವದೇಶಿ ವಸ್ತುಗಳ ಚಳುವಳಿಗೂ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಸೆಲ್ಫ್ ರಿಲಯಂಟ್ ಇನ್ ಇಂಡಿಯಾ, ಭಾರತದ ಸ್ವಾವಲಂಬನೆ ಆಗೋದಕ್ಕೂ ಕೂಡ ಇದು ಅನುಕೂಲ ಆಗ್ತದೆ. ಆದ್ದರಿಂದ ಈ ಆರ್ಟಿಕಲ್ ನಾನು ಯಾಕೆ ಮಾಡಿದೆ ಅಂದರೆ, ಇಲ್ಲಿವರೆಗೂ ಈ ಒಂದು GI ಇಂಡಿಕೇಶನ್ ಟ್ಯಾಕ್ಸ್ ಬಗ್ಗೆ ಹೆಚ್ಚು 20 ವರ್ಷಗಳಿಂದ 2 ದಶಕಗಳಿಂದ ಹೆಚ್ಚು ಲೇಖನಗಳು ಬಂದಿಲ್ಲ. ಎರಡನೇದಾಗಿ ಪ್ರಸಾರ ಮಾಧ್ಯಮಗಳಲ್ಲೂ ಬಂದಿಲ್ಲ. ಮತ್ತು ಎಷ್ಟೋ ಪ್ರತಿಭಾವಂತ ಉತ್ಪಾದಕರನ್ನು, ಕರಕುಶಲ ಕರ್ಮಿಗಳು, ರೈತರು ಮತ್ತು ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕರಕುಶಲಗಳು ಮತ್ತು ಇವುಗಳಿಗೆ ನೈಸರ್ಗಿಕ ವಸ್ತುಗಳಿಗೆ ಟ್ಯಾಕ್ಸ್ ಸಿಗಬೇಕು. ಕೇವಲ 66% ಇದೆ. ನಮ್ಮ ರಾಜ್ಯದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಇವು ಅಗ್ರಸ್ಥಾನದಲ್ಲಿ. ಉತ್ತರ ಪ್ರದೇಶದಲ್ಲಿ 100ಕ್ಕೆ 79%, ತಮಿಳುನಾಡು 69%, ನಮ್ಮ ಕರ್ನಾಟಕದಲ್ಲೂ ಮಾಡ್ತಾಯಿದ್ದಾರೆ, ಕೇರಳ ಸೇರಿ ಇನ್ನೂ ಹೆಚ್ಚಾಗಬೇಕು. ಇದು ಮುಂದಿನ ಸುಮಾರು 2030 ಹೊತ್ತಿಗೆ ಈ ಒಂದು ಏನು ಭೌಗೋಳಿಕ ವಸ್ತುಗಳ ಚಿಹ್ನೆಯ ವಸ್ತುಗಳ ರಿಜಿಸ್ಟ್ರೇಷನ್ನು 10,000ಕ್ಕಿಂತ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಒಂದು ಗುರಿಯನ್ನು ಇಟ್ಕೊಂಡಿದೆ. ಇದನ್ನು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಇದಕ್ಕೆ ಹೆಚ್ಚು ಗಮನ ಕೊಡುತ್ತೆ ಅಂತ ಹೇಳಿಬಿಟ್ಟು, ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಸ್ಥಳೀಯ ಸರ್ಕಾರಗಳು ಹೆಚ್ಚು ಕೊಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರ. ನಮಸ್ತೆ.